ತಾಳಿಕೋಟಿ ವೈದ್ಯಕೀಯ ಸಿಬ್ಬಂದಿ ಶಶಿಕಾಂತ್ ಬೆನ್ನೂರು ಆತ್ಮಹತ್ಯೆಗೆ ಕಾರಣರಾದವರ ಮೇಲೆ ಕ್ರಮ ಜರುಗಿಸಲು ತಾಳಿಕೋಟಿ ಬಂದ್, ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಲು ಆಗ್ರಹ. ದಿನಾಂಕ 23 ಆಗಸ್ಟ್ 2024ರಂದು ವಿಜಯಪುರ ಜಿಲ್ಲೆ ತಾಳಿಕೋಟೆಯ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಶಶಿಕಾಂತ್ ಮನೋಹರ್ ಬೆನ್ನೂರ್ ಇವರ ಆತ್ಮಹತ್ಯೆಗೆ ಆಡಳಿತಾಧಿಕಾರಿ ವೈದ್ಯ ಮತ್ತು ಸಹೋದ್ಯೋಗಿಗಳಾದ ಹಿರಣ್ಯ ವಡವಡಿಗೆ, ಜ್ಯೋತಿ ಕೋಳೂರಿಗೆ ಮತ್ತು ಶ್ರೀದೇವಿ ಬಗಲಿಯವರೇ ಕಾರಣವೆಂದು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ವಿಷಯವನ್ನು ಕುರಿತು ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ಇಂದು ತಾಳಿಕೋಟೆ ಬಂದ್ಗೆ ಕರೆ ನೀಡಿ ಕೃತ್ಯವನ್ನು ಖಂಡಿಸಿ ತಪ್ಪು ಮಾಡಿದವರಿಗೆ ಕಠಿಣ ಕ್ರಮ ಜರುಗಿಸಿ ಮೃತ ನೌಕರರ ಸಾವಿಗೆ ನ್ಯಾಯ ಒದಗಿಸಲು ಆಗ್ರಹಿಸಲಾಯಿತು. ಎದ್ದು ನಿಲ್ಲುತ್ತ, ಯಾಕೆಂದರೆ ದಲಿತ ನೌಕರರಿಗೆ ಇಂತಹ ಪರಿಸ್ಥಿತಿ ಬರ್ತಾ ಇದೆ ಅಂದ್ರೆ ಯಾರಿಗೆ ನೋವಾಗ್ಲಿಕ್ಕಿಲ್ಲ. ಅವರ ತಂದೆ ತಾಯಿಗಳಿಗೆ, ಹೆಂಡತಿ ಮಕ್ಕಳಿಗೆ ಎಂತ ನೋವು ಆಗ್ತಾ ಇರಬೇಕು. ನಾವುಗಳು ಕೇವಲ ಒಂದು ದಿನ ಹೋರಾಟ ಮಾಡಲು ಇನ್ನೂ ಉತ್ಸುಕರಾಗಿ ಮಾಡಬೇಕಂತ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ. ಆದರೂ ಶತಮಾನದಿಂದಲೂ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ಘಟನೆಗಳು ಇತ್ತೀಚೆಗೆ ಹೆಚ್ಚಾಗುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಒಬ್ಬ ದಲಿತ ಮಹಾತತ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಈ ದಬ್ಬಾಳಿಕೆಯನ್ನು ಅನುಭವಿಸಿ ಇದು ಕೊನೆಗಾಣಬೇಕು ಎಂದು ವಿಚಾರಿಸಿದ ಫಲವಾಗಿ ಸಂವಿಧಾನವನ್ನು ರಚಿಸಿ ಪಟ್ಟಭದ್ರ ಹಿತಾಸಕ್ತರಿಗೆ ಮನವರಿಕೆ ಮಾಡಿದ್ದರೂ ಅದು ಮುಂದುವರೆದಿದೆ ಎಂದರೆ ಇದು ಮಾನವೀಯ ಕಗ್ಗೊಲೆಯಾಗಿದೆ, ಸಂವಿಧಾನವನ್ನು ಧಿಕ್ಕರಿಸುವ ಹುನ್ನಾರವಾಗಿದೆ. ಇದು ಹೀಗೆ ಮುಂದುವರೆದರೆ ಇನ್ನೆಷ್ಟು ಅಮಾಯಕರ ಪ್ರಾಣಗಳು ಹೋಗುತ್ತವೆಯೋ ಗೊತ್ತಿಲ್ಲ. ಸರ್ಕಾರ ದಲಿತರ ಪ್ರಾಬಲ್ಯದಿಂದ ಅಧಿಕಾರಕ್ಕೆ ಬಂದು ಅಂಥ ದಲಿತರಿಗೆ ರಕ್ಷಣೆ ಇಲ್ಲವೆಂದ ಮೇಲೆ ಇದಕ್ಕೆ ಹೊಣೆ ಯಾರು ಎಂಬ ಹಿನ್ನೆಲೆಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ತಾಳಿಕೋಟೆ ಬಂದ್ಗೆ ಕರೆ ಕೊಟ್ಟು ಶಾಂತಿಯುತವಾದ ಪ್ರತಿಭಟನೆ ನಡೆಸುವ ಮೂಲಕ ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ರವಾನಿಸಿ ಮುಖಂಡರು ಮಾತನಾಡಿದರು. ಒಂದು ಟೇಕಿಸಿದ್ದಾರೆ ಮತ್ತು ಚಿঠিನೂ ಕೂಡ ಬರೆದಿದ್ದಾರೆ. ಏನಂತ, ಇವರು ನನ್ನ ಸಾವಿಗೆ ನನಗೆ ಚಿತ್ರಹಿಸಿಕೊಟ್ಟಾರ, ನನಗೆ ಸಹಿಸಿಕೊಳ್ಳಲಾಗದ ಕಾರಣ ನಾನು ಆತ್ಮಹತ್ಯೆಗೆ ಶರಣಾಗಿದ್ದೀನಿ ಅಂತ ಮಾತನ್ನು ಹೇಳ್ತಾರಲ್ಲ. ಈ ಒಂದು ವಿಷಯವನ್ನು ಇಟ್ಟುಕೊಂಡು ನನ್ನ ಎಸ್.ಪಿ. ಸಾಹೇಬರು, ಜಿಲ್ಲಾಧಿಕಾರಿಗಳು ಅವರು 3 ಮಂದಿ ಆರೋಪಿತರಾಗಿ ಮಾಡಬೇಕಂತ ನಾವು ಈ ವಿವಿಧ ದಲಿತ ಪರ ಸಂಘಟನೆಗಳು ಆಗ್ರಹಿಸ್ತಾ ಇದ್ದೇವೆ. ಇದನ್ನು ನೋಡೋಣ ನೋಡಿದೆ. ಯಾಕಂದ್ರೆ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇವತ್ತು ಅವರು ಸತಿಯು ಕೂಡ ಅವ್ರ ಹೆಂಡತಿಯು ಕೂಡ ಒಂದು ಕೇಸ್ ಮಾಡಿದ್ದಾರೆ. ಈ 3 ಮಂದಿ ಸಂಶಯ ನೋಡ್ರಿ ಯಾವ ಮಟ್ಟಕ್ಕೆ ನಡೆದಿದೆ ಅಂತಂದ್ರೆ, ಅಲ್ಲಿ ಕೊಲೆಯಾದ ವ್ಯಕ್ತಿ ಅವ್ರು ಏನಾದ್ರು ಅವರೇ ಹೇಳಿ ತಮ್ಮ ಅಧಿಕಾರಿಗಳ ಮುಂದೆ ತಂದಾರ. ನಾವು ಮೂಲಕ ಮಾಡಬೇಕು ಅಧಿಕಾರಿಗಳು. ನಾವು ಕರ್ನಾಟಕ ರಾಜ್ಯ ಸಂಘಟನಾ ಸಮಿತಿಯವರಲ್ಲಿ ವಿವಿಧ ದಲಿತ ಪರ ಒಕ್ಕೂಟ ಸಂಪೂರ್ಣವಾಗಿ ಇವತ್ತಿನ ದಿವಸ ದಲಿತ ಸಂಘಟನೆಗಳು ಅವರ ವಿರುದ್ಧವಾಗಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದು ಕೇವಲ ಪ್ರಾರಂಭ ಮಾತ್ರ. ನೆನಪಿರಲಿ, ಇವತ್ತು ಕೇವಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಾತ್ರ ಅಲ್ಲ, ಇವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತೆ ಸಮುದಾಯ ಆರೋಗ್ಯ ಕೇಂದ್ರ ಆಗಿರ್ಬೋದು, ತಾಲೂಕು ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಇಲಾಖೆ ಆಗಿರ್ಬೋದು, ಅಲ್ಲಿ ಇಲಾಖೆಯಲ್ಲಿ ಯಾವುದೇ ಒಬ್ಬ ಜಾತಿ ಧರ್ಮ ಯಾವುದೇ ಇರಲಿ, ಕೆಳಮಟ್ಟದ ಸಿಬ್ಬಂದಿಗಳಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಇವತ್ತು ದಲಿತ ಪರ ಸಂಘಟನೆ ಕೇವಲ ದಲಿತರಿಗಾಗಿ, ದಲಿತರಿಂದ ದಲಿತರಿಗೋಸ್ಕರ ನಾವು ರೋಡ್ಗಿಳಿದಿಲ್ಲ. ಇವತ್ತು ಯಾವುದೇ ಒಂದು ಜಾತಿ, ಒಂದು ಧರ್ಮ, ಪ್ರತಿಯೊಬ್ಬ ನಾಗರಿಕ, ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೆ ಅನ್ಯಾಯವಾದಾಗ ಎದೆ ಗುಂಡಿನ ಇವತ್ತು ರೋಡ್ಗಿಳಿದು ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಇವತ್ತು ದಲಿತ ಪರ ಸಂಘಟನೆ ಒಕ್ಕೂಟ. ಈ ಪ್ರತಿಭಟನೆಯಲ್ಲಿ ಸಂಘಟನೆಯ ಗೌರವಾಧ್ಯಕ್ಷ ಎಸ್.ಪಿ. ಕಟ್ಟಿಮನಿ, ಅಧ್ಯಕ್ಷ ಮುತ್ತಪ್ಪ ಚಮಲಾಪುರ್, ಉಪಾಧ್ಯಕ್ಷ ಬಸವರಾಜ್ ಕಟ್ಟಿಮನಿ, ಶಾಂತಪ್ಪ ಚಲವಾದಿ, ದೇವೇಂದ್ರ ಹಾದಿಮನಿ, ರಾವುತ್ ತಡಿಕೇರಿ, ಗುರು ಗುಡಿಮನಿ, ನಾಗೇಶ್ ಕಟ್ಟಿಮನಿ, ರವಿ ಕಟ್ಟಿಮನಿ, ಶಂಕರ್ ಕಟ್ಟಿಮನಿ, ಮಾಳಪ್ಪ ಮಾಲಳ್ಳಿ, ಮಹೇಶ್ ಚಲವಾದಿ, ಕಾಶಿನಾಥ್ ಕಾರಗನೂರ್, ಹುಲಗಪ್ಪ ಚಲವಾದಿ, ಮಹಾಂತೇಶ್ ಕಟ್ಟಿಮನಿ, ಗೌತಮ್ ಪತ್ತೇಪುರ್, ಬಸವರಾಜ್ ಬಳಗಾನೂರ್, ಬಸವರಾಜ್ ಬಡಗೇರ್, ವಿಶ್ವನಾಥ್ ಚಲವಾದಿ, ಗೋಪಾಲ್ ಕಟ್ಟಿಮನಿ ಮತ್ತು ಗುರುಪ್ರಸಾದ್ ಬಿಜಿ ಇನ್ನೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.